Welcome to NR Pathshala. Today we'll be discussing the question answers of Annadana, Class 7, Tili, Kannada. Abhyasa, that is exercise. First one, Padagala Artha Tiliri. That is, Artha means meanings. Adavi, Kadu, Aranya means forest. Danivu, Ayasa, tired. Dana, koduge means donate. Beda, betegara means hunter. Mandi, jana means people. Sarpa, havu, uraga means snake. Hade, herigeyagu, ಜನ್ಮ ನೀಡು ಮೀನ್ಸ್ ಗಿವ್ ಬರ್ತ್. ಹುತ್ತ, ಹಾವಿನ ವಾಸಸ್ಥಾನ. ಗೆದ್ದಲು, ಕಟ್ಟಿದ ಮಣ್ಣಿನ ಗೂಡು ಮೀನ್ಸ್ ಪ್ಲೇಸ್ ವೇರ್ ದ ಸ್ನೇಕ್ ಸ್ಟೇಸ್. ಕೈಲಾಸ, ಶಿವನ ವಾಸಸ್ಥಳ ಮೀನ್ಸ್ ಪ್ಲೇಸ್ ವೇರ್ ಲಾರ್ಡ್ ಶಿವ ಲಿವ್ಸ್. ದರ್ಬಾರು, ಅಧಿಕಾರ ನಡೆಸುವಿಕೆ ಕೋರ್ಟ್. ಧಾರೆ, ಒಂದೇ ಸಮನೆ ನೀರು ಸುರಿಸುವಿಕೆ ಮೀನ್ಸ್ ದ ವಾಟರ್ ಫ್ಲೋಯಿಂಗ್ ಅಟ್ ಒನ್ಸ್. ಭಿಕ್ಷೆ, ತಿರುಪೆ, ಬೇಡುವುದು ಮೀನ್ಸ್ ಬೆಗ್ ಆರ್ ಬೆಗ್ಗಿಂಗ್. ವರ, ಮದುವೆಯಾಗುವ ಗಂಡು ಮೀನ್ಸ್ ಗ್ರೂಮ್. ಸೀದಾ, ನೇರವಾಗಿ ಮೀನ್ಸ್ ಸ್ಟ್ರೇಟ್. ಹಳಹಳಿಸು, ಉಮ್ಮಳಿಸು, ದುಃಖಿತನಾಗು ಮೀನ್ಸ್ ಸಾರೋ ಆರ್ ಸ್ಯಾಡ್. ಸೆಕೆಂಡ್, ಪ್ರಶ್ನೆಗಳು ದಟ್ ಇಸ್ ಕ್ವೆಶ್ಚನ್ ಆನ್ಸರ್ಸ್. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಕ್ವೆಶ್ಚನ್ಸ್ ಆರ್ ಗಿವನ್ ಬಿಲೋ. ಯು ಹ್ಯಾವ್ ಟು ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಒಂದು ವಾಕ್ಯ ಈಸ್ ಒನ್ ಸೆಂಟೆನ್ಸ್. ಫಸ್ಟ್ ಕ್ವೆಶ್ಚನ್, ತಾಯಿಯ ಅನ್ನದಾನವನ್ನು ಕಂಡು ಮಗನಿಗೆ ಯಾವ ಯೋಚನೆ ಬಂದಿತು? ಸೊ ತಾಯಿಯ ಅನ್ನದಾನ, ಸೊ ಮದರ್ ವಾಸ್ ಡೂಯಿಂಗ್ ಅನ್ನದಾನ means she was sharing her food with other people. Dana ಮಾಡುವುದು or donating her food to other people. Seeing this, ಕಂಡು ಮಗನಿಗೆ ಯಾವ ಯೋಚನೆ ಬಂದಿತು? Seeing this, ಮಗ means son. ಯಾವ ಯೋಚನೆ? What thought came across the son's mind when he saw the mother donating food or doing charity? ತಾಯಿಯ ಅನ್ನದಾನವನ್ನು ಕಂಡ ಮಗನು ಅನ್ನದಾನ ಒಂದನ್ನು ಬಿಟ್ಟಿದ್ದರೆ ದೊಡ್ಡ ಶ್ರೀಮಂತರಾಗಬಹುದಿತ್ತು ಎಂಬ ಯೋಚನೆ ಬಂದಿತ್ತು. ಸೊ ತಾಯಿಯ ಅನ್ನದಾನವನ್ನು ಕಂಡ ಮಗನು ಮೀನ್ಸ್ ಸನ್, ಮಗ ಇಸ್ ಸನ್. ವೆನ್ ಹಿ ಸಾ ಮದರ್ ಡೂಯಿಂಗ್ ಅನ್ನದಾನ, ಹಿ ಥಾಟ್, ಯೋಚನೆನೋ ಕ್ವೆಶ್ಚನ್ ವಾಸ್, ಸೊ ವಾಟ್ ಡಿಡ್ ಹಿ ಥಿಂಕ್? ಅನ್ನದಾನ ಒಂದನ್ನು ಬಿಟ್ಟಿದ್ದರೆ ಮೀನ್ಸ್ ಇಫ್ ದ ಮದರ್ ಹ್ಯಾಡ್ ಲೆಫ್ಟ್ ಆರ್ ಸ್ಟಾಪ್ಡ್ ಡೂಯಿಂಗ್ ಅನ್ನದಾನ, ದೊಡ್ಡ ಶ್ರೀಮಂತರಾಗಬಹುದಿತ್ತು. ದೇ ಕುಡ್ ಹ್ಯಾವ್ ಬಿಕಮ್ ವೆರಿ ರಿಚ್. ಶ್ರೀಮಂತ ಮೀನ್ಸ್ ರಿಚ್ ಎಂಬ ಯೋಚನೆ ಬಂದಿತ್ತು. ಸೊ ದಿಸ್ ವಾಸ್ ದ ಥಾಟ್ ದಟ್ ಕೇಮ್ ಅಕ್ರಾಸ್ ದ ಸನ್ಸ್ ಮೈಂಡ್ ವೆನ್ ಹಿ ಸಾ ಹಿಸ್ ಮದರ್ ಡೂಯಿಂಗ್ ಚಾರಿಟಿ. ಸೆಕೆಂಡ್, ತಾಯಿಯು ಅನ್ನದಾನದ ಬಗ್ಗೆ ಮಗನಿಗೆ ಏನೆಂದು ಹೇಳಿದಳು? ತಾಯಿಯು ಅನ್ನದಾನದ ಬಗ್ಗೆ, ಸೊ ಮದರ್ ಅಬೌಟ್ ಅನ್ನದಾನ, ಮಗನಿಗೆ ಏನೆಂದು ಹೇಳಿದಳು? ವಾಟ್ ಡಿಡ್ ಶಿ ಟೆಲ್ ಹರ್ ಸನ್ ಅಬೌಟ್ ಅನ್ನದಾನ? ಆನ್ಸರ್, ತಾಯಿಯು ಅನ್ನದಾನದ ಬಗ್ಗೆ ಮಗನಿಗೆ ಈ ರೀತಿ ಹೇಳಿದಳು. ಮಗು, ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು. ಬಡತನ, ಶ್ರೀಮಂತಿಕೆ ಕೊನೆಯ ತನಕ ಇರುವುದಿಲ್ಲ. ಆದರೆ ಅನ್ನದಾನದ ಪುಣ್ಯ
ಕೊನೆಯ ತನಕ ಇರುವಂಥದ್ದು ಎಂದಳು. ಸೊ ಮದರ್ ಇಸ್ ಸೇಯಿಂಗ್ about ಅನ್ನದಾನ, explaining about ಅನ್ನದಾನ to her son here. ಸೊ ತಾಯಿ ಅನ್ನದಾನದ ಬಗ್ಗೆ ಮಗನಿಗೆ ಈ ರೀತಿ ಹೇಳಿದಳು. ಸೊ ದ ಮದರ್ ಟೋಲ್ಡ್ ಅಬೌಟ್ ಅನ್ನದಾನ ಲೈಕ್ ದಿಸ್. ಮಗು ಮೀನ್ಸ್ ಸನ್, ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು. ಅಬೌಟ್ ವೇರಿಯಸ್ ಟೈಪ್ಸ್ ಆಫ್ ದಾನ ಆರ್ ಚಾರಿಟಿ, ಅನ್ನದಾನ ಹೆಚ್ಚಿನದು. ಸೊ ಅನ್ನದಾನ ಹೋಲ್ಡ್ಸ್ ದ ಹೈಯೆಸ್ಟ್ ಪೊಸಿಷನ್ ಓವರ್ ಹಿಯರ್. ಇಟ್ ಈಸ್ ದ ಬೆಸ್ಟ್ ಟೈಪ್ ಆಫ್ ದಾನ ಅ ಪರ್ಸನ್ ಕ್ಯಾನ್ ಡೂ. ಬಡತನ, ಶ್ರೀಮಂತಿಕೆ ಕೊನೆಯ ತನಕ ಇರುವುದಿಲ್ಲ. ಸೊ ಪಾವರ್ಟಿ, ಬಡತನ, ಪಾವರ್ಟಿ. ಶ್ರೀಮಂತಿಕೆ, ರಿಚ್ನೆಸ್ ಆರ್ ವೆಲ್ತ್, ಕೊನೆಯ ತನಕವೂ ಇರುವುದಿಲ್ಲ. ದಿಸ್ ಡಸ್ ನಾಟ್ ಲಾಸ್ಟ್ ಫಾರ್ ಎವರ್. ಆದರೆ ಅನ್ನದಾನದ ಪುಣ್ಯ ಕೊನೆಯ ತನಕ ಇರುವಂಥದ್ದು ಎಂದಳು. ಆದರೆ ಅನ್ನದಾನದ ಪುಣ್ಯ ಮೀನ್ಸ್ ಅ ಸೀಕ್ರೆಟ್ ಡೀಡ್, ಮೀನ್ಸ್ ವೆನ್ ಯು ಡೂ ಸಮಥಿಂಗ್ ಗುಡ್ ಯು ಅರ್ನ್ ಗುಡ್ ಮೆರಿಟ್ಸ್. ಸೊ ದೋಸ್ ಮೆರಿಟ್ಸ್ ವಿಲ್ ಬಿ ದೇರ್ ಫಾರ್ ಎವರ್. ಕೊನೆಯ ತನಕ ಇರುವಂಥದ್ದು ಎಂದಳು. ಥರ್ಡ್ ಕ್ವೆಶ್ಚನ್, ತಾಯಿ ಮಗನನ್ನು ಶಿವನ ಬಳಿ ಏಕೆ ಕಳುಹಿಸಿದಳು? ಸೊ ತಾಯಿ ಮಗನನ್ನು ಶಿವನ ಬಳಿ, ವೈ ಡೆಡ್ ಮದರ್ ಸೆಂಡ್ ಹರ್ ಸನ್ ಟು ಶಿವ? ಸೊ ಶಿವ ಇಸ್ ಅ ಗಾಡ್ ಓವರ್ ಹಿಯರ್. ಸೊ ಆನ್ಸರ್ ಇಸ್ ಅನ್ನದಾನ ಪುಣ್ಯ ಏನೆಂದು ತಿಳಿದುಕೊಳ್ಳಲು ಶಿವನ ಬಳಿ ತಾಯಿ ಮಗನನ್ನು ಕಳುಹಿಸಿದಳು. ಸೊ ಅನ್ನದಾನದ ಪುಣ್ಯ, ವಾಟ್ ಈಸ್ ದ ಬೆನಿಫಿಟ್ ಆಫ್ ಡೂಯಿಂಗ್ ಅನ್ನದಾನ? ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್, ತಿಳಿದುಕೊಳ್ಳಲು ಮದರ್ ಸೆಂಟ್ ಹರ್ ಸನ್ ಟು ಶಿವ. ಸೊ ಶಿವನ ಬಳಿ ತಾಯಿ ಮಗನನ್ನು ಕಳುಹಿಸಿದಳು. ಫೋರ್ತ್ ಕ್ವೆಶ್ಚನ್, ಹುಡುಗನು ನೇಪಾಳ ದೇಶಕ್ಕೆ ಏಕೆ ಹೋದನು? ವೈ ಡಿಡ್ ದ ಬಾಯ್ ಗೋ ಟು ನೇಪಾಳ ದೇಶ, ದಟ್ ಇಸ್ ನೇಪಾಲ್ ಕಂಟ್ರಿ? ಆನ್ಸರ್, ಹುಡುಗನು ಶಿವನು ಕೊಟ್ಟ ಪ್ರಸಾದವನ್ನು ನೇಪಾಳ ದೇಶದ ರಾಜನ ಹೆಂಡತಿಗೆ ನೀಡಲು ಹೋದನು. ಸೊ ಹುಡುಗನು, ದಟ್ ಇಸ್ ಅ ಬಾಯ್, ಶಿವನು ಕೊಟ್ಟ ಪ್ರಸಾದ. ಸೊ ದ ಪ್ರಸಾದ ವಿಚ್ ಶಿವ ಗೇವ್, ನೇಪಾಳ ದೇಶದ ರಾಜನ ಹೆಂಡತಿಗೆ. ಸೊ ಇನ್ ನೇಪಾಲ್ ದೇಶ ದೇರ್ ವಾಸ್ ಅ ಕಿಂಗ್. ಸೊ ಕಿಂಗ್ ಹ್ಯಾಡ್ ಅ ವೈಫ್. ಸೊ ದ ಬಾಯ್ ವೆಂಟ್ ಟು ಗಿವ್ ದ ಪ್ರಸಾದ ಟು ದ ಕಿಂಗ್ಸ್ ವೈಫ್, ನೀಡಲು ಹೋದನು. ಸೊ ಹುಡುಗನು ಶಿವನು ಕೊಟ್ಟ ಪ್ರಸಾದವನ್ನು ನೇಪಾಳ ದೇಶದ ರಾಜನ ಹೆಂಡತಿಗೆ ನೀಡಲು ಹೋದನು. ಫಿಫ್ತ್ ಕ್ವೆಶ್ಚನ್, ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಿದ್ದು ಏಕೆ? ಸೊ ವೈ ವಾಸ್ ಬೇಡ, ಬೇಡ ಈಸ್ ಅ ಹಂಟರ್, ಹಂಟರ್ಸ್ ವೈಫ್, ಬೇಡನ ಹೆಂಡತಿ. ಹುಟ್ಟಿದ್ದು ಮೀನ್ಸ್ ಬಾರ್ನ್. ಸೊ ಹಂದಿ ಈಸ್ ಪಿಗ್. ಸೊ ವೈ ವಾಸ್ ಅ ಹಂಟರ್ಸ್ ವೈಫ್ ಬಾರ್ನ್ ಆ್ಯಸ್ ಅ ಪಿಗ್? ಆನ್ಸರ್, ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಲು ಕಾರಣ ತನ್ನ ಮನೆಗೆ ಬಂದ ಹುಡುಗನಿಗೆ ತಿನ್ನಲು ಕುಡಿಯಲು ಹಣ್ಣು ಹಂಪಲು ಹಾಲನ್ನು ನೀಡದೇ ಇದ್ದ ಕಾರಣ ಅವಳು ಹಂದಿಯಾಗಿ ಹುಟ್ಟಿದ್ದಳು. ಸೊ ವೈ ಡಿಡ್ ದ ಹಂಟರ್ಸ್ ವೈಫ್ ಟೇಕ್ ಬರ್ತ್ ಆ್ಯಸ್ ಅ ಪಿಗ್? ಹಿಯರ್ ದ ರೀಸನ್ ಇಸ್, ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಲು ಕಾರಣ, ರೀಸನ್, ತನ್ನ ಮನೆಗೆ ಬಂದ ಹುಡುಗನಿಗೆ. ಸೊ ದ ಬಾಯ್ ಹೂ ವಿಸಿಟೆಡ್ ದಿಯರ್ ಹೌಸ್, ತಿನ್ನಲು ಕುಡಿಯಲು ಹಣ್ಣು ಹಂಪಲ ಮತ್ತು ಹಾಲನ್ನು ನೀಡದೇ ಇದ್ದ ಕಾರಣ. ಸೊ ದಿಸ್ ಇಸ್ ಅ ರೀಸನ್. ವೆನ್ ದ ಬಾಯ್ ವಿಸಿಟೆಡ್, ಶಿ ಡಿಂಟ್ ಗಿವ್ ದ ಬಾಯ್ ಟು ಈಟ್, ತಿನ್ನಲು. ಶಿ ಡಿಂಟ್ ಗಿವ್ ಎನಿಥಿಂಗ್ ಟು ಡ್ರಿಂಕ್, ಕುಡಿಯಲು. ಹಣ್ಣು ಹಂಪಲ, that is fruits, she did not give that boy. ಮತ್ತು ಹಾಲನ್ನು, and milk. ಸೊ ತಿನ್ನಲು ಕುಡಿಯಲು ಹಣ್ಣು, ಫ್ರೂಟ್ಸ್, ಹಂಪಲ ಮತ್ತು ಹಾಲನ್ನು ಆ್ಯಂಡ್ ಮಿಲ್ಕ್ ನೀಡದೇ ಇದ್ದ ಕಾರಣ. ನೀಡದೇ ಇದ್ದದ್ದು ಮೀನ್ಸ್ ಶಿ ಡಿಂಟ್ ಆಫರ್ ಫುಡ್ ಆ್ಯಂಡ್ milk, that is the fruits and the milk she didn't offer the boy.
ಸೊ ಅವಳು ಹಂದಿಯಾಗಿ ಹುಟ್ಟಿದಳು. ಸೊ ಶಿ ವಾಸ್ ಬಾರ್ನ್ ಆ್ಯಸ್ ಅ ಪಿಗ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಕ್ವೆಶನ್ಸ್ ಆರ್ ಗಿವನ್ ಅಗೇನ್. 6 questions are there. You have to answer in 2 or 3 sentences. ಫಸ್ಟ್ ಕ್ವೆಶನ್, ತಾಯಿಯೊಬ್ಬಳು ಅನ್ನದಾನ ಮಾಡುತ್ತಾ ಮಗನೊಂದಿಗೆ ಹೇಗೆ ಜೀವಿಸುತ್ತಿದ್ದಳು? ಸೊ ತಾಯಿಯೊಬ್ಬಳು, ಮದರ್, ಅನ್ನದಾನ ಮಾಡುತ್ತಾ, ಸೊ ಡೂಯಿಂಗ್ ಅನ್ನದಾನ, ಮಗನೊಂದಿಗೆ ಹೇಗೆ ಜೀವಿಸುತ್ತಿದ್ದಳು? ಸೊ ವಿತ್ ಹರ್ ಸನ್, ಹೌ ವಾಸ್ ಶಿ ಲಿವಿಂಗ್? ಆನ್ಸರ್, ತಾಯಿ ಅವರಿವರ ಮನೆಯ ಕಸ ಮುಸುರೆ ತೊಳೆದು ತಂದುದರಲ್ಲಿ ಮನೆಗೆ ಬಂದವರಿಗೆ ದಾನ ಮಾಡಿ ಉಳಿದುದನ್ನು ಇಬ್ಬರೂ ತಿನ್ನುತ್ತಿದ್ದರು. ಒಂದೊಂದು ದಿನ ಬಹಳ ಮಂದಿ ಭಿಕ್ಷೆಗೆ ಬಂದರೆ ಮಗನಿಗಷ್ಟು ಇಟ್ಟು ತನ್ನ ಪಾಲಿನ ಅನ್ನವನ್ನು ದಾನ ಮಾಡುತ್ತಾ ಜೀವಿಸುತ್ತಿದ್ದಳು. ಸೊ ಹಿಯರ್ ಹೌ ವಾಸ್ ದ ಮದರ್ ಲಿವಿಂಗ್ ಅಲಾಂಗ್ ವಿತ್ ಹರ್ ಸನ್ ಡೂಯಿಂಗ್ ಅನ್ನದಾನ? ಸೊ ಹಿಯರ್ ಮದರ್, ದಟ್ ಇಸ್ ತಾಯಿ, ಅವರಿವರ ಮನೆಯ ಕಸ ಮುಸುರೆ ತೊಳೆದು. ಸೊ ಶಿ ಈಸ್ ಟು ವರ್ಕ್ ಆ್ಯಸ್ ಅ ಮೇಡ್ ಇನ್ ಅದರ್ಸ್ ಹೌಸ್. ಸೊ ಅವರಿವರ ಮೀನ್ಸ್ ಇನ್ ಎವ್ರಿಬಡೀಸ್ ಹೌಸ್. ಓಕೆ. ಕಸ ಮುಸುರೆ ತೊಳೆದು means washing vessels and sweeping and all that work she used to do. ತಂದುದರಲ್ಲಿ, what she got, ಮನೆಗೆ ಬಂದವರಿಗೆ ದಾನ ಮಾಡಿ. ಸೊ whatever she got from doing this work, she used to donate that. ದಾನ ಮಾಡಿ. So to whom she used to donate? Whoever came to her house. ಮನೆಗೆ ಬಂದವರಿಗೆ ದಾನ ಮಾಡಿ. ಉಳಿದುದನ್ನು ಇಬ್ಬರು ತಿನ್ನುತ್ತಿದ್ದರು. ಸೊ ಆಫ್ಟರ್ ಡೊನೇಟಿಂಗ್ ವಾಟ್ ಎವರ್ ವಾಸ್ ಲೆಫ್ಟ್ ಬಿಹೈಂಡ್, ಉಳಿದುದನ್ನು ವಾಟ್ ಎವರ್ ವಾಸ್ ಲೆಫ್ಟ್ ಇಬ್ಬರು ತಿನ್ನುತ್ತಿದ್ದರು. ಸೊ ಬೋತ್ ಆಫ್ ದೆಮ್ ಯೂಸ್ ಟು ಈಟ್. ದಟ್ ಈಸ್ ದ ಮದರ್ ಆ್ಯಂಡ್ ದ ಸನ್ ಯೂಸ್ ಟು ಈಟ್. ಒಂದೊಂದು ದಿನ, ದಟ್ ಈಸ್ ಸಮ್ ಡೇಸ್. ಬಹಳ ಮಂದಿ ಭಿಕ್ಷೆಗೆ ಬಂದರೆ, ಸೊ ಮೆನಿ ಪೀಪಲ್, ಭಿಕ್ಷೆ ಮೀನ್ಸ್ ಬೆಗ್ಗಿಂಗ್. ಸೊ ಇಫ್ ಮೆನಿ ಪೀಪಲ್ ಕಮ್ ಟು ಅವರ್ ಹೌಸ್ ಬೆಗ್ಗಿಂಗ್, ದೆನ್ ವಾಟ್ ಶಿ ಈಸ್ ಟು ಡೂ? ಮಗನಿಗಷ್ಟು ಇಟ್ಟು, ಸೊ ಶಿ ಈಸ್ ಟು ಕೀಪ್ ಲಿಟಲ್ ಫುಡ್ ಫಾರ್ ಹರ್ ಸನ್. ತನ್ನ ಪಾಲಿನ ಅನ್ನವನ್ನು, ಹರ್ ಶೇರ್ ಆಫ್ ಫುಡ್, ಶಿ ಯೂಸ್ ಟು ಗಿವ್ ಅವೇ. ದಾನ ಮಾಡುತ್ತಾ ಜೀವಿಸುತ್ತಿದ್ದಳು. ಸೊ ಲೈಕ್ ದಿಸ್ ಶಿ ಯೂಸ್ ಟು ಡೊನೇಟ್ ಆ್ಯಂಡ್ ಲಿವ್. ಸೆಕೆಂಡ್ ಕ್ವೆಶನ್, ಮಗನು ತಾಯಿಯ ಅನ್ನದಾನವನ್ನು ಕಂಡು ಏನೆಂದು ಕೇಳಿದನು? ಸೊ ಮಗನು ತಾಯಿಯ ಅನ್ನದಾನವನ್ನು ಕಂಡು, ದಟ್ ಇಸ್ ಸನ್, ಆಫ್ಟರ್ ಸೀಯಿಂಗ್ ದ ಮದರ್ಸ್ ಅನ್ನದಾನ, ಏನೆಂದು ಕೇಳಿದನು? ವಾಟ್ ಡಿಡ್ ಹಿ ಆಸ್ಕ್? ಆನ್ಸರ್, ಮಗನು ತಾಯಿಯ ಅನ್ನದಾನವನ್ನು ಕಂಡು, ತಾಯಿ ಇದೇಕೆ ಹೀಗೆ ಅನ್ನದಾನ ಮಾಡುತ್ತೀ? ಒಂದೊಂದು ದಿನ ನೀನೇ ಉಪವಾಸವಿದ್ದು ಬೇರೆಯವರಿಗೆ ಅನ್ನದಾನ ಮಾಡುತ್ತಿ. ಅನ್ನದಾನವೊಂದನ್ನು ಬಿಟ್ಟರೆ ನಾವು ಎಷ್ಟೋ ಶ್ರೀಮಂತರಾಗುತ್ತಿದ್ದೆವು. ಅದೇನು ಅನ್ನದಾನದ ಮಹತ್ವ ಹೇಳು ಎಂದು ಕೇಳಿದನು. ಸೊ ಹಿಯರ್ ಸನ್ ಸೀಯಿಂಗ್ ಮದರ್ ಡೂಯಿಂಗ್ ಅನ್ನದಾನ. ಸೊ ಮಗನು ತಾಯಿಯ ಅನ್ನದಾನವನ್ನು ಕಂಡು means seeing this. He is asking his mother now. ತಾಯಿ, that is mother. ತಾಯಿ ಇದೇಕೆ ಹೀಗೆ ಅನ್ನದಾನ ಮಾಡುತ್ತಿ? ಸೊ ಮದರ್, why are you doing ಅನ್ನದಾನ like this? ಒಂದೊಂದು ದಿನ, that is some days, ನೀನೇ ಉಪವಾಸವಿದ್ದು ಬೇರೆಯವರಿಗೆ ಅನ್ನದಾನ ಮಾಡುತ್ತಿ. ಸೊ ಸಮ್ ಡೇಸ್ ಯು ರಿಮೇನ್, ಯು ಸ್ಟಾರ್, ಓಕೆ, ಉಪವಾಸ ಇದ್ದು, ಆ್ಯಂಡ್ ಯೋರ್ ಶೇರ್ ಆಫ್ ಫುಡ್ ಯು ಗಿವ್ ಇಟ್ ಟು ಅದರ್ಸ್, ಬೇರೆಯವರಿಗೆ ಅನ್ನದಾನ ಮಾಡುತ್ತಿ. ಅನ್ನದಾನ ಒಂದನ್ನು ಬಿಟ್ಟರೆ, ಇಫ್ ಯು ಹ್ಯಾಡ್ ಲೆಫ್ಟ್ ಡೂಯಿಂಗ್ ಅನ್ನದಾನ, ನಾವು ಎಷ್ಟೊಂದು ಶ್ರೀಮಂತರಾಗುತ್ತಿದ್ದೆವು. ವಿ ವುಡ್ ಹ್ಯಾವ್ ಬೀನ್ ವೆರಿ ರಿಚ್. ಎಷ್ಟೊಂದು ಶ್ರೀಮಂತರಾಗುತ್ತಿದ್ದೆವು. ವಿ ವುಡ್ ಹ್ಯಾವ್ ಬೀನ್ ವೆರಿ ರಿಚ್. ಅದೇನು ಅನ್ನದಾನದ ಮಹತ್ವ? ಮಹತ್ವ ಮೀನ್ಸ್ ಇಂಪಾರ್ಟೆನ್ಸ್. ಸೊ ದ ಸನ್ ವಾಂಟ್ಸ್ ಟು ನೋ ನೌ, ಅದೇನು ಅನ್ನದಾನದ ಮಹತ್ವ? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಅನ್ನದಾನ? ಹೇಳು, ಟೆಲ್ ಮೀ ಎಂದು ಕೇಳಿದನು. ಸೊ ಹಿ ಆಸ್ಕ್ಡ್ ಹಿಸ್ ಮದರ್ ಲೈಕ್ ದಿಸ್. ಥರ್ಡ್ ಕ್ವೆಶ್ಚನ್,
ಬೇಡನು ಹುಡುಗನಿಗೆ ಏನೆಂದು ಕೇಳಿ ತನ್ನ ಗುಡಿಸಲಿಗೆ ಕರೆದುಕೊಂಡು ಹೋದನು. ಸೊ ಬೇಡನು, ದಟ್ ಇಸ್ ಅ ಹಂಟರ್, ಹುಡುಗನಿಗೆ ಏನೆಂದು ಹೇಳಿ, ಹುಡುಗ ಇಸ್ ಅ ಬಾಯ್, ಏನೆಂದು ಹೇಳಿ, ವಾಟ್ ಡಿಡ್ ದ ಹಂಟರ್ ಟೆಲ್ ದ ಬಾಯ್ ಆ್ಯಂಡ್ ಟುಕ್ ಹಿಮ್ ಟು ಹಿಸ್ ಹಟ್, ತನ್ನ ಗುಡಿಸಲು ಇಸ್ ಅ ಹಟ್, ಕರೆದುಕೊಂಡು ಹೋದನು, ಟುಕ್ ಹಿಮ್ ಟು ಹಿಸ್ ಹಟ್. ಸೊ ವಾಟ್ ಡಿಡ್ ದ ಹಂಟರ್ ಟೆಲ್ ದ ಬಾಯ್ ಆ್ಯಂಡ್ ಟುಕ್ ಹಿಮ್ ಟು ಹಿಸ್ ಹಟ್, ದಟ್ ಇಸ್ ಹಿಸ್ ಹೌಸ್. ಆನ್ಸರ್, ಬೇಡನು ಹುಡುಗನಿಗೆ ಈ ರೀತಿ ಹೇಳಿ ಕರೆದುಕೊಂಡು ಹೋದನು. ಏ ಹುಡುಗ, ಸಂಜೆ ಸಮಯದಲ್ಲಿ ಹೀಗೆ ಕಾಡಿನಲ್ಲಿ ಅಡ್ಡಾಡಿದರೆ ಏನು ಗತಿಯಾದೀತು? ಇದು ಹುಲಿ ಸಿಂಹಗಳಿರುವ ಸ್ಥಳ. ಇಂದು ರಾತ್ರಿ ನಮ್ಮ ಗುಡಿಸಲಲ್ಲಿದ್ದು ನಾಳೆ ಹೋದಿಯಂತೆ ಬಾ ಎಂದು ಹೇಳಿ ಕರೆದುಕೊಂಡು ಹೋದನು. ಸೊ ನಾದ ಬೇಡನು ಹುಡುಗನಿಗೆ ಈ ರೀತಿ ಹೇಳಿ, ಸೊ ದ ಬೇಡ ಟೋಲ್ಡ್ ದ ಬಾಯ್ ಲೈಕ್ ದಿಸ್, ಹೇಳಿ ಕರೆದುಕೊಂಡು ಹೋದನು. ಸೇಯಿಂಗ್ ಸೊ ಹಿ ಟುಕ್ ದ ಬಾಯ್ ಟು ಹಿಸ್ ಹೌಸ್. ವಾಟ್ ಡಿಡ್ ಹಿ ಟೆಲ್ ದ ಬಾಯ್? ಹಿ ಸೆಡ್, ಏ ಹುಡುಗ, ಓ ಬಾಯ್, ಸಂಜೆಯ ಸಮಯದಲ್ಲಿ, ದಟ್ ಈಸ್ ಇನ್ ದ ಈವ್ನಿಂಗ್ಸ್ ವೆನ್ ದ ಸನ್ಲೈಟ್ ಇಸ್ ಗೋಯಿಂಗ್ ಡೌನ್. ಸೊ ಸಂಜೆಯ ಸಮಯದಲ್ಲಿ ಹೀಗೆ ಕಾಡಿನಲ್ಲಿ ಅಡ್ಡಾಡಿದರೆ ಏನು ಗತಿಯಾದೀತು? ಸೊ ಇನ್ ದಿಸ್ ಟೈಮ್ ವೆನ್ ದ ಸನ್ ಇಸ್ ಗೋಯಿಂಗ್ ಡೌನ್, ಲೈಟ್ ಇಸ್ ಗೋಯಿಂಗ್ ಡೌನ್, ಇನ್ ದ ಈವ್ನಿಂಗ್ ಟೈಮ್, ಸಂಜೆಯ ಸಮಯದಲ್ಲಿ. ಇಫ್ ಯು ರೋಮ್ ಅರೌಂಡ್ ಇನ್ ದ ಫಾರೆಸ್ಟ್, ಕಾಡಿನಲ್ಲಿ ಅಡ್ಡಾಡಿದರೆ ಮೀನ್ಸ್ ಇಫ್ ಯು ರೋಮ್ ಅರೌಂಡ್ ಇನ್ ದ ಫಾರೆಸ್ಟ್, ಏನು ಗತಿಯಾದೀತು? ವಾಟ್ ವಿಲ್ ಹ್ಯಾಪನ್? ಇದು ಹುಲಿ ಸಿಂಹಗಳಿರುವ ಸ್ಥಳ. So this is a place, Sthala means place, where tigers and lions are there. Huli is tiger, lion is simha. These are their place. Indu ratri namma gudisalaliddu. So he's telling, today night you stay in my house, in my gudisalu. Naale hodiyante, ba, tomorrow you can leave. Come, ಎಂದು ಹೇಳಿ, saying so, ಕರೆದುಕೊಂಡು ಹೋದನು. ಹಿ ಟುಕ್ ದ ಬಾಯ್ ಅಲಾಂಗ್ ವಿತ್ ಹಿಮ್ ಟು ಹಿಸ್ ಹೌಸ್. 4. ಬೇಡನು ಹುಡುಗನನ್ನು ಯಾವ ರೀತಿ ಉಪಚರಿಸಿದನು? ಸೊ ಬೇಡನು ಹುಡುಗನನ್ನು, ದಟ್ ಇಸ್ ಅ ಹಂಟರ್, ಹುಡುಗನನ್ನು ಯಾವ ರೀತಿ, ಇನ್ ವಾಟ್ ವೇ ಉಪಚರಿಸಿದನು? ಇನ್ ವಾಟ್ ವೇ ಹಿ ಟುಕ್ ಕೇರ್ ಆಫ್ ದಿ ಬಾಯ್? ಆನ್ಸರ್, ಬೇಡನು ಹುಡುಗನಿಗೆ ತನ್ನ ಪಾಲಿನ ಹಣ್ಣು ಹಾಲು ಕೊಟ್ಟು, ಹುಡುಗ ದನಿದಿಯಪ್ಪ ಮಲಗು ಎಂದು ಕರುಣೆಯಿಂದ ಹುಡುಗನನ್ನು ಉಪಚರಿಸಿದ. ಹಾಸಿಗೆ ಹಾಸಿ ಮಲಗಿಸಿದ. ತನಗೆ ಮಲಗಲು ಸ್ಥಳ ಇರದಿದ್ದರಿಂದ ಅವನು ಹೊರಗೆ ಕಾಲು ಚಾಚಿ ಒಳಗೆ ತಲೆಯಿಟ್ಟು ಬಾಗಿಲು ತೆರೆದೇ ಮಲಗಿದ್ದ. ಈ ರೀತಿ ಉಪಚರಿಸಿದ. ಹೌ ಡಿಡ್ ದ ಹಂಟರ್ ಟೇಕ್ ಕೇರ್ ಆಫ್ ದಟ್ ಬಾಯ್? The hunter, that is a ಬೇಡನು, ಹುಡುಗನಿಗೆ, ಫಾರ್ ದ ಬಾಯ್, ತನ್ನ ಪಾಲಿನ ಹಣ್ಣು ಹಾಲು ಕೊಟ್ಟ. ಸೊ ಹಿಸ್ ಶೇರ್, ಪಾಲಿನ ಮೀನ್ಸ್ ಹಿಸ್ ಶೇರ್ ಆಫ್ ಫ್ರೂಟ್ಸ್ ಆ್ಯಂಡ್ ಮಿಲ್ಕ್ he gave him because the boy was hungry. ಹುಡುಗ ದನಿದೆಯಪ್ಪ ಮಲಗು ಎಂದು ಕರುಣೆಯಿಂದ ಹುಡುಗನನ್ನು ಉಪಚರಿಸಿದ. ಸೊ ಹುಡುಗ ಮೀನ್ಸ್ ಬಾಯ್, ದನಿದೆಯಪ್ಪ, ಯು ಆರ್ ಟಯರ್ಡ್, ಮಲಗು, ಯು ಸ್ಲೀಪ್ ಎಂದು, ಸೇಯಿಂಗ್ ಸೊ, ಕರುಣೆಯಿಂದ, ಎಫೆಕ್ಷನೇಟ್ಲಿ ಹುಡುಗನನ್ನು ಉಪಚರಿಸಿದ. ಹಿ ಟುಕ್ ಕೇರ್ ಆಫ್ ದಟ್ ಬಾಯ್. ಹಾಸಿಗೆ ಹಾಸಿ ಮಲಗಿಸಿದ. ಹಿ ಸ್ಪ್ರೆಡ್ ದ ಬೆಡ್. ಹಾಸಿಗೆ ಇಸ್ ಬೆಡ್, ಹಾಸಿ ಮೀನ್ಸ್ ಸ್ಪ್ರೆಡ್, ಮಲಗಿಸಿದ. ಹಿ ಮೇಡ್ ದ ಬಾಯ್ ಟು ಸ್ಲೀಪ್. ತನಗೆ ಮಲಗಲು ಸ್ಥಳ ಇರದಿದ್ದರಿಂದ, ನಾವು ದ ಹಂಟರ್ ಡಿಂಟ್ ಹ್ಯಾವ್ ಪ್ಲೇಸ್ ಟು ಸ್ಲೀಪ್. ಸ್ಥಳ ಇರದಿದ್ದರಿಂದ, ನೋ ಪ್ಲೇಸ್ ಟು ಸ್ಲೀಪ್. ಸೊ ವಾಟ್ ಡಿಡ್ ಹಿ ಡೂ? ಅವನು ಹೊರಗೆ ಕಾಲು ಚಾಚಿ, he stretched his leg outside the house, means the main door was open. So he stretched his leg outside the house. ಒಳಗೆ ತಲೆ ಇಟ್ಟು, he kept his head inside the house. ಬಾಗಿಲು ತೆರೆದೇ ಮಲಗಿದ್ದ. ಹಿ ಓಪನ್ ದ ಮೇನ್ ಡೋರ್ ಓನ್ಲಿ ಆ್ಯಂಡ್ ಸ್ಲೆಪ್ಟ್. ಈ ರೀತಿ ಉಪಚರಿಸಿದನು. ಸೊ ದಿಸ್ ವೇ ಹಿ ಟುಕ್ ಕೇರ್ ಆಫ್ ದಿ ಬಾಯ್.
ಸರ್ಪ ಯಾವ ಕಷ್ಟದಲ್ಲಿ ಸಿಲುಕಿತು, ಆ ಕಷ್ಟದಿಂದ ಅದು ಹೇಗೆ ಪಾರಾಯಿತು. ಸರ್ಪ ಮೀನ್ಸ್ ಅ ಸ್ನೇಕ್. ಇಟ್ ವಾಸ್ ಇನ್ ವಾಟ್ ಟೈಪ್ ಆಫ್ ಡಿಫಿಕಲ್ಟಿ. ಅದು ಯಾವ ಕಷ್ಟದಲ್ಲಿ ಸಿಲುಕಿತು, ವಾಟ್ ಟೈಪ್ ಆಫ್ ಡಿಫಿಕಲ್ಟಿ ಇಟ್ ವಾಸ್ ಕಾಟ್ ಇನ್. ಆ ಕಷ್ಟದಿಂದ ಅದು ಹೇಗೆ ಪಾರಾಯಿತು. ಸೊ ಹೌ ಡಿಡ್ ಇಟ್ ಫ್ರೀ ಇಟ್ ಸೆಲ್ಫ್. ಪಾರಾಯಿತು ಮೀನ್ಸ್ ಫ್ರೀ ಇಟ್ ಸೆಲ್ಫ್ ಫ್ರಮ್ ದ್ಯಾಟ್ ಡಿಫಿಕಲ್ಟಿ. ಆನ್ಸರ್: ಸರ್ಪವು ಹುತ್ತದ ಒಳಗೂ ಹೋಗದೆ ಹೊರಗೂ ಬರಲಾರದೆ ಸಿಲುಕಿತ್ತು. ಆ ಕಷ್ಟದಿಂದ ಅದು ತನ್ನ ನೆತ್ತಿಯ ಮೇಲಿನ ರತ್ನವನ್ನು ಯೋಗ್ಯನಿಗೆ ದಾನ ಮಾಡಿ ಪಾರಾಯಿತು. ಸೊ ಸರ್ಪವು ಹುತ್ತದ ಒಳಗೂ ಹೋಗದೆ. ಸೊ ಹುತ್ತ ಮೀನ್ಸ್ ದ ಪ್ಲೇಸ್ ವೇರ್ ದ ಸ್ನೇಕ್ ಸ್ಟೇಸ್. ಸೊ ಇಟ್ ಕುಡ್ ನಾಟ್ ಎಂಟರ್ ದಟ್ ಪ್ಲೇಸ್ ನಾರ್ ಕಮ್ ಔಟ್ ಆಫ್ ದಟ್ ಪ್ಲೇಸ್. ಇನ್ ದಿಸ್ ವೇ ಇಟ್ ವಾಸ್ ಸ್ಟಕ್. ಸಿಲುಕಿತು ಮೀನ್ಸ್ ಸ್ಟಕ್. ಸೊ ಒಳಗೂ ಹೋಗದೆ, ಕುಡ್ ನಾಟ್ ಎಂಟರ್ ಇನ್ಸೈಡ್. ಹೊರಗೂ ಬರಲಾರದೆ, ಇಟ್ ಕುಡ್ ನಾಟ್ ಕಮ್ ಔಟ್ಸೈಡ್. ಇಟ್ ವಾಸ್ ಸ್ಟಕ್. Now the second sentence is telling how it freed itself from this difficult situation. So ಆ ಕಷ್ಟದಿಂದ ಅದು ತನ್ನ ನೆತ್ತಿಯ ಮೇಲಿನ ರತ್ನವನ್ನು. ಸೊ ರತ್ನ ಮೀನ್ಸ್ ಅ ಪ್ರೆಷಸ್ ಸ್ಟೋನ್ ವಿಚ್ ವಾಸ್ ದೇರ್ ಆನ್ ದ ಫೋರ್ ಹೆಡ್. ನೆತ್ತಿಯ ಮೇಲೆ. ಸೊ ಇಟ್ ವಾಸ್ ಆನ್ ದ ಫೋರ್ ಹೆಡ್ ಆಫ್ ದಟ್ ಸ್ನೇಕ್. ಸೊ ಯೋಗ್ಯನಿಗೆ ದಾನ ಮಾಡಿ ಪಾರಾಯಿತು. ಸೊ ದಾನ ಮಾಡೋದು ಮೀನ್ಸ್ ಇಟ್ ಡೊನೇಟೆಡ್ ಟು ಹೂಮ್, ಟು ಅ ಯೋಗ್ಯನಿಗೆ ಮೀನ್ಸ್ ಅ ಸೂಟೇಬಲ್ ಪರ್ಸನ್. ದ ಸ್ನೇಕ್ ಡೊನೇಟೆಡ್, ದಾನ ಮಾಡಿ ಪಾರಾಯಿತು. ಸೊ ದಿಸ್ ವೇ ದ ಸ್ನೇಕ್ ಫ್ರೀಡ್ ಇಟ್ ಸೆಲ್ಫ್ ಫ್ರಮ್ ದಿಸ್ ಡಿಫಿಕಲ್ಟ್ ಸಿಚುವೇಶನ್. 6th ಕ್ವೆಶ್ಚನ್: ಶಿವನು ಹುಡುಗನಿಗೆ ಏನೆಂದು ಹೇಳಿ ಕಳುಹಿಸಿದನು. ಸೊ ಶಿವನು ಹುಡುಗನಿಗೆ ವಾಟ್ ಡಿಡ್ ಲಾರ್ಡ್ ಶಿವ ಟೆಲ್ ಟು ದ ಬಾಯ್ ಆ್ಯಂಡ್ ಸೆಂಡ್ ಹಿಮ್. ಕಳುಹಿಸಿದನು. ಆನ್ಸರ್: ಶಿವನು ಹುಡುಗನಿಗೆ ಈ ರೀತಿ ಹೇಳಿದನು. ನೋಡು ಮಗು, ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ. ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಡು. ಹಡೆಯುತ್ತಾಳೆ. ಹುಟ್ಟಿದ ಆ ಕೂಸನ್ನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನೆನ್ನುವುದನ್ನು ಹೇಳುತ್ತದೆ ಎಂದು ಹೇಳಿ ಅವನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿ ಕಳುಹಿಸಿದನು. ಶಿವನು ಹುಡುಗನಿಗೆ ಈ ರೀತಿ ಹೇಳಿದನು. ಸೊ ದಿಸ್ ಇಸ್ ವಾಟ್ ಲಾರ್ಡ್ ಶಿವ ಸೇಸ್ ಟು ದ ಬಾಯ್. ನೋಡು ಮಗು, ಸಿ ಸನ್. ನೇಪಾಳ ದೇಶದ ರಾಜನ ಹೆಂಡತಿ. ಸೊ ಇನ್ ನೇಪಾಳ ಕಂಟ್ರಿ, ನೇಪಾಳ ದೇಶ, ರಾಜನ ಹೆಂಡತಿ, ದಟ್ ಈಸ್ ಅ ಕ್ವೀನ್, ದ ಕಿಂಗ್ಸ್ ವೈಫ್. ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ. ಸೊ ದ ಕಿಂಗ್ಸ್ ವೈಫ್ ಇಸ್ ಪ್ರೆಗ್ನೆಂಟ್. ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಡು. ಹಡೆಯುತ್ತಾಳೆ. ಸೊ ನೀನು ಹೋಗಿ, ಯು ಗೋ ಆ್ಯಂಡ್ ಗಿವ್ ದ ಪ್ರಸಾದ, ನಾನು ಕೊಟ್ಟ ಪ್ರಸಾದ. ಗಿವ್ ದ ಪ್ರಸಾದ ವಿಚ್ ಐ ಗೇವ್ ಟು ದ ಕ್ವೀನ್. ಶಿ ವಿಲ್ ಗಿವ್ ಬರ್ತ್ ಟು ದ ಚೈಲ್ಡ್. ಹಡೆಯುತ್ತಾಳೆ ಮೀನ್ಸ್ ಗಿವ್ ಬರ್ತ್. ಹುಟ್ಟಿದ ಆ ಕೂಸನ್ನು ಕೇಳಿದರೆ, ಯು ಆಸ್ಕ್ ದ ನ್ಯೂ ಬಾರ್ನ್ ಚೈಲ್ಡ್. ಹುಟ್ಟಿದ ಆ ಕೂಸನ್ನು, ಕೂಸು ಮೀನ್ಸ್ ಚೈಲ್ಡ್, ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನೆನ್ನುವುದನ್ನು ಹೇಳುತ್ತದೆ. ಸೊ ದ ಚೈಲ್ಡ್ ವಿಲ್ ಟೆಲ್ ಯು ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಅನ್ನದಾನ ಆರ್ ವಾಟ್ ಈಸ್ ದ ಬೆನಿಫಿಟ್ ಆಫ್ ಅನ್ನದಾನ ಎಂದು ಹೇಳಿ, ಸೇಯಿಂಗ್ ಸೊ ಅವನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿ ಕಳುಹಿಸಿದನು. ಸೊ ಸೇಯಿಂಗ್ ಸೊ ಲಾರ್ಡ್ ಶಿವ ಗೇವ್ ದ ಆನ್ಸರ್ ಟು ದಟ್ ಬಾಯ್ ಆ್ಯಂಡ್ ಸೆಂಟ್ ಹಿಮ್. ಸೊ ಹಿಯರ್ Lord Shiva is telling to the boy, see son, you go to the Nepal country, there the queen, that is the king's wife, is pregnant. You give the prasad which I gave you to the queen and she will give birth to a child. And the newly born child is there. You go and ask that child, what is the importance of Annadana? And that child will give you the answer. So saying so, this is what Lord Shiva answers to the boy and sends him.